ಸುಪ್ರಭಾತ. ಇವಾಗ ಈ ಮುಂಜಾನೆ ಅಂದು ಹೇಗೆ ಒಂದು ಬ್ರೀದಿಂಗ್ ಪ್ರಾಕ್ಟೀಸಸ್ಸಿಂದ ಒಂದು ನಮ್ಮ ಎನರ್ಜಿ ಲೆವೆಲ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು, ಮತ್ತು ಈ ಒಂದು ಸ್ಮಾಲ್ ಬ್ರೀದಿಂಗ್ ಪ್ರಾಕ್ಟೀಸಿಂದ ಹೇಗೆ ನಮ್ಮ ಎಕ್ಸಿಸ್ಟಿಂಗ್ ಬ್ರೀದಿಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ತಿಳ್ಕೊಳ್ಳೋಣ. ನಾನು ಹೇಳ್ತಾ ಹೋಗ್ತೇನೆ, ಹಾಗೇ ಮಾಡ್ತಾ ಹೋಗ್ತೇನೆ. ಇದನ್ನು ನೀವು ಒಂದು ಸಾತಿ ನೋಡಿಕೊಂಡು ಮತ್ತೆ ಮಾಡ್ಬೋದಾಗಿದೆ. ಫಸ್ಟು ಓಂಕಾರ ಉಚ್ಚಾರಣೆಯಿಂದ ನಾವು ಪ್ರಾರಂಭ ಮಾಡೋಣ. ಫಸ್ಟು ಓಂಕಾರ ಒಂದು ಬ್ರೆತ್ತಲ್ಲಿ ಒಂದು ಸತಿ ಚಾಂಟ್ ಮಾಡಬೇಕು. ಸೆಕೆಂಡ್ ಬ್ರೆತ್ನಲ್ಲಿ 2 ಸತಿ ಚಾಂಟ್ ಮಾಡಬೇಕು. 3ನೇ ಬ್ರೆತ್ತಲ್ಲಿ 3 ಸತಿ ಚಾಂಟ್ ಮಾಡಬೇಕು. 4ನೇ ಬ್ರೆತ್ತಲ್ಲಿ 4 ಸತಿ ಚಾಂಟ್ ಮಾಡಬೇಕು. 5ನೇ ಬ್ರೆತ್ತಲ್ಲಿ 5 ಸತಿ ಚಾಂಟ್ ಮಾಡಬೇಕು. ಓಂ ನೀವೇನು ಗಮನಿಸ್ಬೇಕಂದ್ರೆ, ಈ ಒಂದು ನಾನು ಏನು ಚಾಂಟ್ ಮಾಡಿದ್ನಲ್ಲ, ಈ ಚಾಂಟ್ ಮಾಡುವಾಗ ಈ ಲಿಪ್ಸ್ ಏನಿದೆ ಅದನ್ನು ಓಂ ಅಂತ ಅಂತ ಮಕಾರ ಬಂದಾಗ ಅದು ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಆಗುವಾಗ ಆ ಲಿಪ್ಸ್ನ ಸ್ವಲ್ಪ ಕ್ಲೋಸಾಗಿ ಇಟ್ಕೊಂಡು ವೈಬ್ರೇಟ್ ಆದರೆ ನಿಮಗೆ ಈ ಪೋರ್ಷನಲ್ಲಿ ಒಂಥರ ಫೀಲಿಂಗ್ ಬರುತ್ತೆ, ವೈಬ್ರೇಷನ್ ಫೀಲಿಂಗು. ಆ ಫೀಲಿಂಗ್ ಬರೋ ಥರ ನೀವು ಇದನ್ನು ಲಿಪ್ಸು ಕ್ಲೋಸ್ ಆಗಿ ಇಟ್ಕೋಬೇಕಾಗುತ್ತೆ. ಈಗ ಈ ಲಿಪ್ಸ್ ನೋಡಿ, ಈ ಥರ ಮಾಡಬೇಕಾಗತ್ತೆ. ಸೊ ಮತ್ತೆ ಎರಡನೇ ಸ್ಟೆಪ್ ಮಾಡೋಣ. ಮತ್ತೆ ಅದೇ ಇನ್ನೊಂದು ಸತಿ ಬ್ರೀತ್ ತಗೊಂಡು 2 ಸತಿ ಬ್ರೀದ್ ಮಾಡಬೇಕಾಗತ್ತೆ, ಓಂಕಾರ ಹೇಳಬೇಕಾಗತ್ತೆ. ಈಗ ಗಮನಿಸಿದ್ರಲ್ಲ, ಒಂದು ಬ್ರೆತ್ನಲ್ಲಿ 2 ಸತಿ ಓಂಕಾರ ಉಚ್ಚಾರಣೆ ಮಾಡಿದಾಗಿದೆ. ಅದೇ ಥರ ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಒಂದು ಬ್ರೆತ್ನಲ್ಲಿ 3 ಓಂಕಾರ ಹೇಳಬೇಕು. ಓಂ ಓಂ ಓಂ. ಅದೇ ರೀತಿ 3 ಸತಿ ಮಾಡಬೇಕು. ಓಂ ಓಂ ಓಂ. ಓಂ ಓಂ ಓಂ. ಈಗ 4ನೇ ಸ್ಟೆಪ್ಪು. ಇದರಲ್ಲಿ 4 ಸತಿ ಓಂಕಾರ ಹೇಳಬೇಕು. ಅದೇ ಸತಿ 4 ಸತಿ ಉಸಿರಾಡಬೇಕು. ಓಂ 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 ಓಂ. ಓಂ 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 ಓಂ. ಓಂ 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 ಓಂ. ಓಂ 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 ಓಂ. ಈಗ 5ನೇ ಸ್ಟೆಪ್ಪು. ಇದರಲ್ಲಿ 1 ಸತಿ ಉಸಿರಾಟದಲ್ಲಿ 5 ಸತಿ ಓಂಕಾರ ಉಚ್ಚಾರಣೆ ಮಾಡಬೇಕು. ಅದೇ ಥರ 5 ಸರ್ತಿ ಉಸಿರಾಟ ಆಡಬೇಕು. ಓಂ 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 ಓಂ. ಓಂ 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 ಓಂ. ಓಂ 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 ಓಂ. ಓಂ 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 ಓಂ. ಓಂ 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 ಓಂ. 5 ಸತಿ ಆಯಿತು. ಇವಾಗ ನೆಕ್ಸ್ಟು ಚಂದ್ರನಾಡಿ ಅನುಲೋಮ ವಿಲೋಮ ಮಾಡೋಣ. ಇದರಲ್ಲಿ ಏನು ಅಂದರೆ, ಚಂದ್ರನಾಡಿ ಅಂದರೆ ಲೆಫ್ಟ್ ನಾಸ್ಟ್ರಿಲ್ ಬ್ರೀದಿಂಗ್. ಸೊ ಲೆಫ್ಟ್ ನಾಸ್ಟ್ರಿಲಲ್ಲಿ ಬ್ರೀದಿಂಗ್ ಮಾಡೋಣ.
ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ 1:2 ರೇಷಿಯೋ ಅಲ್ಲಿ ಇರಬೇಕು. ಬ್ರೀದ್ ಇನ್ ಬ್ರೀದ್ ಔಟ್ 1 2 3 4 5 6 7 8 9 10. ಬ್ರೀದ್ ಔಟ್ 11 12 13 14 15. ಬ್ರೀದ್ ಇನ್. ಸೊ 1:2 ರೇಷಿಯೋ ಆಯಿತು. ಅದೇ ಥರ 10 ಸತಿ ಮಾಡಬೇಕು. ಈಗ ಡೆಮಾನ್ಸ್ಟ್ರೇಷನ್ಗೋಸ್ಕರ ನಾನು ಕಣ್ಣು ತೆಗ್ದಿದ್ದೀನಿ, ಆದರೆ ಪೂರ್ತಿ ಎಕ್ಸಸೈಸ್ ಪೂರ್ತಿ ಆಗೋವರೆಗೂ ಕಣ್ಣು ತೆಗೆಯುವಾಗಿಲ್ಲ. ಈಗ ಇದು ಲೆಫ್ಟ್ ನಾಸ್ಟ್ರಿಲ್ ಆಯಿತು. ಈಗ ರೈಟ್ ನಾಸ್ಟ್ರಿಲ್. ರೈಟ್ ನಾಸ್ಟ್ರಿಲಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು ಅದೇ 1:2 ರೇಷಿಯೋ. ಬ್ರೀದ್ ಔಟ್ ಮಾಡಿ 10 ಕೌಂಟ್ಸ್ವರೆಗೂ. ಬ್ರೀದ್ ಇನ್ ಮಾಡಿ ಫಾಲೋಡ್ ಬೈ 5 ಕೌಂಟ್ಸ್. ಇದು ರೈಟ್ ನಾಸ್ಟ್ರಿಲ್ ಲೆಫ್ಟ್ ನಾಸ್ಟ್ರಿಲ್ ಆಯಿತು. ಇವಾಗ ರೈಟ್ ನಾಸ್ಟ್ರಿಲ್ ಇನ್ಹಲೇಷನು, ಲೆಫ್ಟ್ ನಾಸ್ಟ್ರಿಲ್ ಎಕ್ಸಲೇಷನ್. ಫಸ್ಟ್ ಎಕ್ಸಲೇಷನ್ ಮಾಡೋಣ 10 ಟೈಮ್ಸ್. ಇದು 1 ಕೌಂಟ್ ಆಯಿತು. ಅದೇ ಥರ ಲೆಫ್ಟ್ ನಾಸ್ಟ್ರಿಲ್ ಎಕ್ಸಲೇಷನು, ರೈಟ್ ನಾಸ್ಟ್ರಿಲ್ಲು ಇನ್ಹಲೇಷನು. ಸೊ ಇವಾಗ ಅದು ಒಂದು ಮುದ್ರಾ ಹೇಳ್ಕೊಡ್ತೀನಿ. ಮುದ್ರಾ ಇಟ್ಕೊಂಡು ಮಾಡಿದ್ರೆ ಇನ್ನೂ ಉತ್ತಮವಾಗಿ ಆಗುತ್ತೆ ಪ್ರಾಕ್ಟೀಸ್. ಮುದ್ರಾ ಅಂದರೆ ಏನು? ನಿಮ್ಮ ಇಂಡೆಕ್ಸ್ ಫಿಂಗರು ಮತ್ತು ಮಿಡಲ್ ಫಿಂಗರು ಎರಡು ಇದರಲ್ಲಿ ಪ್ರೆಸ್ ಆಗಬೇಕು. ಮತ್ತು ಇದು ಒಂದು ನಾಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು. ಇದು 2 ಬೆರಳು ಒಂದು ನಾಸ್ಟ್ರಿಲ್ನ ಕ್ಲೋಸ್ ಮಾಡಬೇಕು. ಓಕೆ, ಈಗ 1 ಸತಿ ಆಯಿತು. 2ನೇ ಸತಿ ಲೆಫ್ಟ್ ನಾಸ್ಟ್ರಿಲ್ ಎಕ್ಸಲೇಷನ್. ರೈಟ್ ನಾಸ್ಟ್ರಿಲ್ ಇನ್ಹಲೇಷನ್.
10 ಕೌಂಟ್ ಆಯಿತು. ಈಗ ಈ ಮೂಗನ್ನು ಪ್ರೆಸ್ ಮಾಡುವಾಗ ಈಗ ಆಗಲಿ ತುಂಬ ಪ್ರೆಸ್ ಮಾಡಬಾರ್ದು. ಜಂಟಲ್ ಆಗಿ ಒಂದು ಕ್ಲೋಸ್ ಆಗೋಷ್ಟು ಪ್ರೆಸ್ ಮಾಡಬೇಕು. ಈಗ ಪ್ರೆಸ್ ಮಾಡೋದು ಇದೆಲ್ಲ ಮಾಡಬಾರ್ದು. ಈಗ ನೆಕ್ಸ್ಟು ರೈಟ್ ನಾಸ್ಟ್ರಿಲ್ ಬ್ರೀದ್ ಔಟ್, ಲೆಫ್ಟ್ ನಾಸ್ಟ್ರಿಲ್ ಬ್ರೀದ್ ಇನ್. ಈಗ ಇನ್ನೊಂದು ಥರ ಇದರಲ್ಲಿ ಏನು ಅಂದರೆ ಲೆಫ್ಟ್ ನಾಸ್ಟ್ರಿಲಲ್ಲಿ ಬ್ರೀದ್ ಔಟ್ ಮಾಡೋದು, ಅದೇ ನಾಸ್ಟ್ರಿಲಲ್ಲಿ ಬ್ರೀದ್ ಇನ್ ಮಾಡೋದು, ಲೆಫ್ಟ್ ನಾಸ್ಟ್ರಿಲಲ್ಲಿ ಬ್ರೀದ್ ಔಟ್ ಮಾಡೋದು, ಅದೇ ನಾಸ್ಟ್ರಿಲಲ್ಲಿ ಬ್ರೀದ್ ಇನ್ ಮಾಡೋದು. ಇದು 1 ಕೌಂಟ್. ನೆಕ್ಸ್ಟ್ ಸೆಕೆಂಡ್ ಕೌಂಟ್. ಎರಡು ಕೌಂಟ್ ಆಯಿತು. ಮೂರನೇ ಕೌಂಟ್. ಈಗ ಇದೊಂಥರ ಪ್ರಾಕ್ಟೀಸ್ ಆಯಿತು. ನೆಕ್ಸ್ಟು ಭ್ರಮರಿ ಅಂತ ಮಾಡೋಣ. ಭ್ರಮರಿಯಲ್ಲಿ ಏನು ಅಂದರೆ ಈ ಫಿಂಗರ್ ಪೊಸಿಷನ್ ನೋಡ್ಕೊಳ್ಳಿ. ಈ ತಂಬು ಇಲ್ಲಿ ಮತ್ತು ಇದು ಇಲ್ಲಿ ಇಲ್ಲಿ ಕಣ್ಣು ಮುಚ್ಚಬೇಕು, ಮತ್ತು ಇದು ಇಲ್ಲಿ ಇದು ಇಲ್ಲಿ.
ಈ ಥರ ಪೊಸಿಷನ್ ಇಟ್ಕೊಂಡ್ಮೇಲೆ ಆವಾಗಲೇ ಮಕಾರ ಹೇಳ್ಕೊಟ್ನಲ್ಲ, ಮಕಾರ ಹೇಳ್ತಾ ಲಿಪ್ಸ್ ವೈಬ್ರೇಟ್ ಆಗೋ ಥರ ಹೇಳಬೇಕು. ಈಗ ಪ್ರಾಕ್ಟೀಸ್ ಮಾಡೋಣ. ಐದು ಸತಿ ಮಾಡಬೇಕು. ಎಕ್ಸಲೇಷನ್, ಉಸಿರಾಟ ಬಿಡ್ತಾ ಮಾಕಾರ ಹೇಳಬೇಕು. ಎಷ್ಟಾಗುತ್ತೋ ಅಷ್ಟು ಹೇಳಿದಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹೀಗೆ ಎಲ್ಲ ಆದಮೇಲೆ ಕಣ್ಣು ಹಾಗೆ ಇಟ್ಕೊಂಡು ಆ ಫೀಲಿಂಗ್ನ, ಏನು ಎಫೆಕ್ಟಿಂದ ಫೀಲಿಂಗ್ನ ಯು ಹ್ಯಾವ್ ಟು ಫೀಲ್. ಅಟ್ಲೀಸ್ಟ್ 1 ನಿಮಿಷ ಕಾಲ ಇನ್ನೂ ಆದಷ್ಟು ಮಾಡಿದ್ರೂ ಒಳ್ಳೆಯದು. ಕಣ್ಣು ತೆಗಿಯೋಕ್ಕೆ ಮುಂಚೆ 2 ಕೈಯನ್ನು ಹೀಗೆ ರಬ್ ಮಾಡಿ, ಹೀಟ್ ಜನ್ರೇಟ್ ಆಗುತ್ತೆ. ಈ ಥರ ಕಪ್ ಶೇಪ್ ಮಾಡಿ ಈ ಥರ ಹುಬ್ಬು ಮೇಲೆ ಇಟ್ಕೊಳ್ಳಿ. ಕಣ್ಣು ಮೇಲೆ ಪ್ರೆಸ್ ಆಗಬಾರ್ದು. ಅದೇ ಹೀಟ್ನ ಮುಖ ಎಲ್ಲ ಸವರಿ, ಮೈಯೆಲ್ಲ ಸವರಿ. ಮತ್ತೆ ಕೈಯನ್ನು ಇಟ್ಕೊಳ್ಳಿ. ಮತ್ತು ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ನಿಮ್ಮ ಕೈಗಳನ್ನು ನೋಡಿ. ಸುಪ್ರಭಾತ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದ.